ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಕರ್ನಾಟಕದ ಬಿಜೆಪಿಯ ಪರಮೋಚ್ಚ ನಾಯಕ ಯಡಿಯೂರಪ್ಪ ಅವ್ರಿಗೆ ಭಿಕ್ಷಾ ಕಾದಿದ್ಯಾ? ಹಿಂದೂ ಹುಲಿ ರೀ ಎಂಟ್ರಿಯನ್ನ ಕೊಡ್ತಾರ ಬಿಜೆಪಿಗೆ? ಹಾಗಾದ್ರೆ ಯಡಿಯೂರಪ್ಪ ಅವ್ರಿಗೆ ಹೊಸ ತಲೆನೋವನ್ನ ತಂದಿರುವಂತ ವಿಚಾರ ಏನು? ಹೈಕಮಾಂಡ್ ಮತ್ತೆ ಯಡಿಯೂರಪ್ಪನವ್ರಿಗೆ ಬಿಗ್ ಶಾಕನ್ನ ಕೊಟ್ರ? ಯಡಿಯೂರಪ್ಪ ವಿರುದ್ಧವೇ ಭಾರಿ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರ ಕೇಂದ್ರದ ವರಿಷ್ಠರು? ಏನಿದು ಸ್ಟೋರಿ ಅಂತೀರಾ? ಎಸ್ ವೀಕ್ಷಕರೇ, ಇದೇ ಫೋಕಸ್ನ ಸ್ಪೆಷಲ್ ಸ್ಟೋರಿ. BSYಗೆ ಹೊಸ ತಲೆನೋವು. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಈಗ ತಾನೇ ಬಿಜೆಪಿ ನಾಯಕರು, ಕೇಂದ್ರದ ವರಿಷ್ಠರು ರಾಜ್ಯಕ್ಕೆ ಬಂದು ಕಾರ್ಯಕಾರಿಣಿ ಸಭೆಯಲ್ಲಿ ಯಡಿಯೂರಪ್ಪನವರೇ ನಮ್ಮ ನಾಯಕ, ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲೇ, ಯಡಿಯೂರಪ್ಪನವರ ಸೂಚನೆಯಂತೆ ಕರ್ನಾಟಕದಲ್ಲಿ ಬಿಜೆಪಿ ಮುಂದಾಳತ್ವ ತೆಗೆದುಕೊಳ್ತಾರೆ, ಅವರು ಹೇಳಿದಂತೆ ನಡ್ಕೊಳ್ತೇವೆ ಅನ್ನುವಂಥ ಸಂದೇಶವನ್ನ ಕರ್ನಾಟಕದಲ್ಲಿರುವಂಥ ಬಿಜೆಪಿ ಮುಖಂಡರಿಗೆ ಸಾರಿ ಸಾರಿ ಹೇಳಿ ಹೋಗಿದ್ರು. ಅದಾದ ನಂತರ ಯಡಿಯೂರಪ್ಪನವರೇ ರಾಜ ಹುಲಿ, ಯಡಿಯೂರಪ್ಪನವರೇ ಈಗಾಗಲೇ ಬಿಜೆಪಿಗೆ ಹುಲಿ, ಅವ್ರನ್ನ ಬಿಟ್ರೆ ಇನ್ಯಾರೂ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಈಗ ಹೈಕಮಾಂಡ್ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಯಡಿಯೂರಪ್ಪ ಅವ್ರಿಗೆ ಹೊಸ ತಲೆನೋವನ್ನ ತರಿಸಿದ್ದಾರ ಹೈಕಮಾಂಡ್ ನಾಯಕರು ಅಂತ. ಏನಿದು, ಯಾಕೆ ಅಂತೀರಾ? ಎಸ್ ವೀಕ್ಷಕರೇ, ಯಡಿಯೂರಪ್ಪ ವಿರುದ್ಧವೇ ಭಾರಿ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರ ವರಿಷ್ಠರು ಅನ್ನುವಂಥ ಪ್ರಶ್ನೆ. ಬಿಜೆಪಿಯ ಪ್ರಶ್ನಾತೀತ ನಾಯಕರಾಗಿರುವಂಥ ಯಡಿಯೂರಪ್ಪ ಅವ್ರಿಗೆ ಚೆಕ್ಮೇಟನ್ನ ಇಟ್ಟೇ ಬಿಟ್ರ? ಯಡಿಯೂರಪ್ಪ ಅವರ ವೇಗಕ್ಕೆ ಬ್ರೇಕ್ ಹಾಕ್ತಾರ ಬಿಜೆಪಿಯ ಹೈಕಮಾಂಡ್ ನಾಯಕರು? ಯಾಕೆ? ಈಗಾಗಲೇ ಕೂಡ ಎಲ್ಲ ಲೈನನ್ನು ಕ್ಲಿಯರ್ ಮಾಡಿಕೊಂಡಿರುವಂಥ ಯಡಿಯೂರಪ್ಪ ಹಾಗೆ ಅವರ ಪುತ್ರನ ಅವ್ರಿಗೆ, ಏನು ವಿಜೇಂದ್ರ ಅವ್ರಿಗೆ CM ಗಿರಿಗೆ ಕೊಡಿಸ್ಬೇಕು, CM ಪಟ್ಟವನ್ನು ಕಟ್ಟಬೇಕು ಅನ್ನೋ ಲೆಕ್ಕಾಚಾರದಲ್ಲೇ ಎಲ್ಲ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡಿಕೊಂಡು ರಾಜ ಹುಲಿ ಮುನ್ನುಗ್ತಾ ಇತ್ತು. ಇಂಥ ಸಂದರ್ಭದಲ್ಲೇ ಈಗ ಆ ವೇಗಕ್ಕೆ ಬ್ರೇಕ್ ಹಾಕುವಂಥ ಕೆಲಸವನ್ನ ಮಾಡಿಸಿದ್ರ ಬಿಜೆಪಿ. ಅದರಲ್ಲೂ ಕೂಡ ದಕ್ಷಿಣ ಭಾರತದ ಭೀಷ್ಮ ಅಂತಾನೆ ಕೂಡ ಪ್ರಸಿದ್ಧಿಯಾಗಿರುವಂಥ ಯಡಿಯೂರಪ್ಪನವ್ರಿಗೆ ಹೊಸ ತಲೆನೋವು ತಂದಿರುವಂಥ ವಿಚಾರ. ಯಾಕಂದ್ರೆ ಯತ್ನಾಳ್ ಕಿರಿಕಿರಿನ ತಪ್ಪಿಸ್ಕೊಂಡ್ರು ಕೂಡ ರಾಜಾ ಹುಲಿಗೆ ಮತ್ತೊಂದು ಹಿಂದೂ ಹುಲಿ ಕಷ್ಟ ತಂದೊಡ್ಡಿರೋದೀಗ. ಶತ್ರುಗಳನ್ನ ಹೊರಗೋಡಿಸಿ ರಿಲ್ಯಾಕ್ಸ್ ಆಗಿರುವಂಥ ಯಡಿಯೂರಪ್ಪ ಅವ್ರಿಗೆ ಸಂಕಷ್ಟ ತಂದೊಡ್ಡುತ್ತಾರಾ ಅನ್ನುವಂಥ ಪ್ರಶ್ನೆ. ಯಾರದು ಹಾಗಾದ್ರೆ ಅಂದ್ರೆ ಕರಾವಳಿಯ ಕುವರ ಯಡಿಯೂರಪ್ಪ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾರ ಉತ್ತರ ಕನ್ನಡದ ಮಾತಿನ ಮಲ್ಲ. ವಿರಾಮದ ಬಳಿಕ ಸಕ್ರಿಯ ರಾಜಕಾರಣಕ್ಕೆ ಬರೋದಕ್ಕೆ ಸಿದ್ಧರಾಗಿದ್ದಾರೆ ಅನಂತಕುಮಾರ್ ಹೆಗಡೆ ಅವರು. ಯತ್ನಾಳ್ ಸ್ಥಾನವನ್ನ ಭರ್ತಿ ಮಾಡ್ತಾರಾ? ವಿವಾದಿತ ಹೇಳಿಕೆಗಳ ಸರದಾರ, ಸಿಕ್ಕಾಪಟ್ಟೆ ಫೇಮಸ್ ಆಗಿದಂಥವರು. ಹಿಂದೂ ಹುಲಿ ಅಂತ ಏನು ಯತ್ನಾಳ್ರನ್ನ ಕರೀತಾರಲ್ಲ, ಅದೇ ರೀತಿಯಲ್ಲೇ ಕೂಡ ಗುಡುಗಿದ ಆರ್ಭಟಿಸಿದ ಕೇಂದ್ರ ರಾಜಕಾರಣಿ, ಕೇಂದ್ರ ಮಟ್ಟದಲ್ಲಿದ್ದಂಥ ರಾಜಕಾರಣಿ ಈಗ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬಂದು ಅದೇ ಯಡಿಯೂರಪ್ಪನವ್ರಿಗೆ ಇಕ್ಕಟ್ಟಿನ ಸಂದರ್ಭದಲ್ಲಿ ಇಕ್ಕಟ್ಟನ್ನು ತಂದೋಡ್ತಾರಾ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಯಡಿಯೂರಪ್ಪ ಅವರ ವಿರುದ್ಧ ತಂತ್ರ ರೂಪಿಸಿದ್ಯಾ ವಿರೋಧಿಗಳ ಪಡೆ ಅನ್ನುವಂಥ ಪ್ರಶ್ನೆ ಉಂಟಾಗ್ತಾ ಇರೋದು. ಯಡಿಯೂರಪ್ಪ ಅವ್ರಿಗೆ ಹೊಸ ಸಂಕಷ್ಟವನ್ನ ತಂದೋಡ್ತಾರ ಇದೇ ಅನಂತಕುಮಾರ್ ಹೆಗಡೆ. ಯಾಕಂದ್ರೆ ಹೈಕಮಾಂಡ್ ಬಳಿ ಪ್ರಭಾವಿಯಾಗಿರುವಂಥ ಉತ್ತರ ಕನ್ನಡದ ಮಾಜಿ ಸಂಸದರು ಅನಂತಕುಮಾರ್ ಹೆಗಡೆ ಅವರು. ಯಾಕಂದ್ರೆ ವಿಜೇಂದ್ರ ಅವ್ರಿಗೆ ಪ್ರಬಲ ಎದುರಾಳಿ ಆಗ್ತಾರಾ ಹಿಂದೂ ವಾಗ್ಮಿ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉಂಟಾಗ್ತಾ ಇರೋದು. ಈಶ್ವರಪ್ಪ ಯತ್ನಾಳ್ರನ್ನ ಪಕ್ಷದಿಂದ ಉಚ್ಚಾಟಿಸಿರುವಂಥ ಹೈಕಮಾಂಡ್, CT ರವಿ ಸೇರಿದಂತೆ ಕೆಲ ವಿರೋಧಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿರುವಂಥ ಯಡಿಯೂರಪ್ಪನವರು ಬದ್ಧ ವೈರಿ. ಯಡಿಯೂರಪ್ಪನವ್ರು ಬದ್ಧ ವೈರಿ BL ಸಂತೋಷ್ರವನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿರುವಂಥ ಯಡಿಯೂರಪ್ಪನವರು ಹಿಂದೂ ಹುಲಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾರಾ ಅಥವಾ ಪಕ್ಷದಿಂದಲೇ ಹೊರ ಹಾಕಿಸ್ತಾರಾ? ಹಿಂದೂ ಹುಲಿ ರೀ ಎಂಟ್ರಿ ಆಗದಂತೆ ಯಡಿಯೂರಪ್ಪನವರು ತಡೆಯುವಂತ ಕೆಲಸ ಮಾಡ್ತಾರಾ? ಕಳೆದ ಬಾರಿ ಸಂಸತ್ ಟಿಕೆಟ್ ತಪ್ಪಿಸಿ ಕಾಗೇರಿಗೆ ಕೊಡಿಸಿದ್ರು ಇದೇ ಯಡಿಯೂರಪ್ಪನವರು. ಈ ಬಾರಿ ಹಿಂದೂ ಹುಲಿಯನ್ನ ಹೇಗೆ ಎದುರಿಸ್ತಾರೆ ದಕ್ಷಿಣ ಭಾರತದ ಭೀಷ್ಮ? ಇದೇ ಸದ್ಯಕ್ಕೆ ಕಾಡ್ತಾ ಇರುವಂತ ಪ್ರಶ್ನೆ. ಮುಳುವಾಗುತ್ತಾ ಇಲ್ಲ ಬದಲಾಗುತ್ತಾ? ಗೆಲ್ತಾರಾ ಅಥವಾ ಸೋಲ್ತಾರಾ?
ಮುಳುಗ್ತಾರಾ ಅಥವಾ ಈಜುತ್ತಾರಾ ಕಾದು ನೋಡೋಣ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.